ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಸ್ಟ್ರೈಟ್ ಅವೇ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಗಂಟೆ ಹೊಡೀರಿ. ಓಕೆ, ಮೊದಲನೇ ಮ್ಯಾಟರು ಏನ್ ಗುರು, ಇದು ಪಾಕಿಸ್ತಾನದವರು ಆಟಗಳು ಪಕ್ಕ ಕನ್ಫರ್ಮ್ ಆಗ್ಬಿಟ್ಟಿದ್ರೆ ಇವಾಗ ಅಪಾಯಿಂಟ್ ಆಗಿದ್ರೆ ಬಾಬರ್ ಆಜಮ್ ಅವರು ಅಫಿಷಿಯಲ್ ಆಗಿ ವೈಟ್ ಬಾಲ್ ಕ್ಯಾಪ್ಟನ್ ಆಗಿ ಪಾಕಿಸ್ತಾನ್ಗೆ ಸ್ಟೆಪ್ ಡೌನ್ ಆಗಿದ್ದು ಯಾವಾಗ ಅಂತಂದ್ರೆ ನವೆಂಬರ್ 15ನೇ ತಾರೀಕು ಪಾಕಿಸ್ತಾನ್ಗೆ ಅವರು ಸ್ಟೆಪ್ ಡೌನ್ ಆಗ್ತಾರೆ. ನಾನು ಕ್ಯಾಪ್ಟನ್ ಆಗೋದಿಲ್ಲ ಅಂತ ಅಂದರೆ ಅದೊಂಥರ ಫೋರ್ಸ್ಫುಲಿ ಸ್ಟೆಪ್ ಡೌನ್ ಮಾಡಿಸ್ದಂಗೆ ಇತ್ತು. ಯಾಕಂದರೆ ವರ್ಲ್ಡ್ ಕಪ್ನ ಸೋತಿದ್ರಿಂದ, ವರ್ಲ್ಡ್ ಕಪ್ಪಲ್ಲಿ ನೆಟ್ಟಿಗೆ ಪರ್ಫಾರ್ಮ್ ಮಾಡೋದ್ರಿಂದ ಪ್ರೆಷರ್ ಬರ್ತಾಯಿದೆ, ಅದು ಬರ್ತಾಯಿದೆ, ಇದು ಬರ್ತಾಯಿದೆ, ಅವ್ರು ನೆಟ್ಟಿಗೆ ಆಡಲಿ, ಆಸೆ ಪ್ಲೇಯರ್ ಆಡಲಿ, ಅದು ಇದು ಅಂತೆಲ್ಲ ಸ್ಟೆಪ್ ಡೌನ್ ಮಾಡಿಸಿದ್ರು. ಬಟ್ ಇವಾಗ ಮತ್ತೆ ಅವರೇನೇ ಅಪಾಯಿಂಟ್ ಮಾಡಿದರೆ. ಯಾವಾಗ T20 ವರ್ಲ್ಡ್ ಕಪ್ ಮಗ್ಲಿಗೆ ಬಂತು ಮತ್ತೆ ಇಲ್ಲ ಗುರು, ನಮಗೆ ಬಾಬರ್ ಆಜಮನೇ ಬೇಕು, ನಮಗೆ ಶಾಹಿನ್ ಅಫ್ರಿದಿ ಎಲ್ಲ ಬೇಡ, ಶಾಹಿನ್ ಅಫ್ರಿದಿನ T20 ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ರು. ಬಟ್ ಎಲ್ಲ ಫಾರ್ಮೇಟ್ಗೆ ಒಬ್ಬೊಬ್ರು ಏನಕ್ಕೆ ಕ್ಯಾಪ್ಟನು, ಸುಮ್ಮನೆ ವೈಟ್ ಬಾಲ್ ಫಾರ್ಮೇಟಿಗೆ ಬಾಬರ್ ಆಜಮ್ನ ಕ್ಯಾಪ್ಟನ್ ಆಗಿ ಮತ್ತೆ ಮಾಡೋಣ ಅಂತ ಅನ್ಕೊಂಡು ಬಾಬರ್ ಆಜಮ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ನ ಇಟ್ಕೊಂಡು ಮತ್ತೆ ಇವಾಗ ಕಾನ್ಫಿಡೆನ್ಸ್ನ ಅದು ಯಾವ ರೇಂಜಿಗೆ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಾಬರ್ ಆಜಮ್ ಅವರು ಕಳೆದ ವರ್ಲ್ಡ್ ಕಪ್ಗಳಲ್ಲಿ ಲಾಸ್ಟ್ ವರ್ಲ್ಡ್ ಕಪ್, ಒಟ್ಟಲ್ಲಿ ಇವರು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏನೋ ಅಷ್ಟಾಗಿ ಬರ್ತಾ ಇಲ್ಲ. ಆಸ್ ಎ ಪ್ಲೇಯರ್ ಆಗಿ ಆಡಿತ್ತು ಅಂತಂದ್ರೆ ಏನೋ ಒಂಥರ ಚೆನ್ನಾಗಿ ಆಡಿರ್ತಿದ್ರು ನಾವು, ಗೊತ್ತಿಲ್ಲ, ಏನೋ ಪರವಾಗಿಲ್ಲ ಬಿಡಿ, ಏನೋ ಮಾಡ್ಕೊಂಡಿರ್ತಾರೆ. ನಮ್ಗೆ ಏನಕ್ಕೆ ನಾವೇನೋ ತಲೆ ಕೆಡ್ಸ್ಕೊಂಡು ಪಾಕಿಸ್ತಾನದವ್ರ ಬಗ್ಗೆ ಏನಾದರೂ ಮಾಡ್ಕೊಂಡು ನೆಗೆದ್ ಬಿದ್ವಾಗಲೇ. ಅಪ್ಡೇಟ್ ನಂಬರ್ 2, ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ರವಿ ಶಾಸ್ತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದ್ರೆ, ಎಂಐನ ಇವರು ಬಿಡೋದಕ್ಕೆ ಮುಖ್ಯ ಕಾರಣ 2021 ಅದು ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿ ಬೇಕಾಗಿತ್ತು. ಆ ಕಾರಣದಿಂದನೇ ಅವ್ರು ಬಿಟ್ಟು ಹೋಗಿದ್ದು. ಗುಜರಾತ್ ಅವ್ರು ಕ್ಯಾಪ್ಟನ್ಸಿ ಕೊಡ್ತೀವಿ ಬಾಗುರು ಅಂತ ಕರೆದ್ರು, ಅದಕ್ಕೆ ಹೋದ್ರು, ನನಗೆ ಇಲ್ಲಿ ಕ್ಯಾಪ್ಟನ್ಸಿ ಕೊಡ್ತಾ ಇಲ್ಲ ಎಂಐಲಿ ಅಂತ. ಜೊತೆಗೆ ಇಲ್ಲಿ 2024 ಕ್ಯಾಪ್ಟನ್ಸಿ ಬೇಕು ಅಂತಲೇ ಮತ್ತೆ ವಾಪಸ್ಸು ಬಂದಿರೋದು ಎಂಐಗೆ. ಸೊ ಅವ್ರಿಗೆ ಬೇಕಾಗಿದ್ದು ಅವರಿಗೆ ಸಿಕ್ಕಿದೆ. ಕ್ಯಾಪ್ಟನ್ಸಿ ಏನಕ್ಕೆ ಇಷ್ಟೊಂದು ಇವ್ರಿಗೆ ಅಗ್ರೆಸಿವ್ ಆಗಿ ಮೂವ್ ಮಾಡ್ತಾ ಇದ್ದಾರೆ, ಕ್ಯಾಪ್ಟನ್ಸಿ ಬೇಕು ಅಂತ ಅವರ ಪರ್ಫಾರ್ಮೆನ್ಸೇ ಇಲ್ವಲ್ಲ ಗುರು. ಅವರ ಪರ್ಫಾರ್ಮೆನ್ಸ್ ಮೇಲೆ ಅವರು ಮುಖ್ಯವಾಗಿ ಕಣ್ಣು ಇಡಬೇಕು. ಸುಮ್ಮನೆ ಕ್ಯಾಪ್ಟನ್ಸಿ ಅಂದರೆ ಏನು ಬರುತ್ತೆ ಅಂತ ರವಿ ಶಾಸ್ತ್ರಿ ಅವರು ಹೇಳಿದರೆ, ಫಸ್ಟು ಅವ್ರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲೆ ಅವ್ರು ಫೋಕಸ್ನ ಮಾಡಬೇಕು. ಮುಂಚೆ ಏನು ಪರ್ಫಾರ್ಮ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ಗೆ 2018, 19, 20 ಟೈಮಲ್ಲಿ ಏನು ಪರ್ಫಾರ್ಮ್ ಮಾಡಿದ್ರು ಆ ಪರ್ಫಾರ್ಮೆನ್ಸ್ ಈಗ ಕಾಣಿಸ್ತಾನೆ ಇಲ್ಲ. ಎಲ್ಲೋ ಹೋಗ್ಬಿಟ್ಟಿದ್ರೆ ಹಾರ್ದಿಕ್ ಪಾಂಡ್ಯ ಅವರು. ಬಟ್ ನೋಡೋಣ ಗುರು, ಏನು ವಾಪಸ್ ಬರ್ತಾರೋ, ಅದು ಏನು ಕಮ್ ಬ್ಯಾಕ್ ಮಾಡ್ತಾರೋ ಹಾರ್ದಿಕ್ ಪಾಂಡ್ಯ ಅವರು. ಕತೆನೇ ಒಂಥರ ನೆಟ್ಗಾಗಿ ಹೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಹೇಟ್ ಅಂತೂ ಬರ್ತಿದೆ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ. ನೋಡೋಣ, ಇದನ್ನೆಲ್ಲ ತೊಗೊಂಡು ಸ್ಟ್ರಾಂಗ್ ಆಗಿ ಅವರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಕ್ಯಾಪ್ಟನ್ಸಿ ಜೊತೆಗೆ. ಅಪ್ಡೇಟ್ ನಂಬರ್ 3, ಇವಾಗ ಹೆಂಗಾಗಿದೆ ಮುಂಬೈ ಇಂಡಿಯನ್ಸ್ ಕತೆ ಅಂತಂದ್ರೆ, ರೋಹಿತ್ ಶರ್ಮಾ ಅವರ ಫ್ಯಾನ್ ಬೇಸ್ ಹೆವಿ ಇದೆಯಲ್ವಾ, ಅವ್ರು ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ರೋಹಿತ್ ಶರ್ಮಾ ಮಾತ್ರ ಚೆನ್ನಾಗಿ ಆಡಬೇಕು, ಬಟ್ ಮುಂಬೈ ಇಂಡಿಯನ್ಸ್ ಸೋಲ್ಬೇಕು, ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ಸಿ ಡಮ್ ಅನ್ಬೇಕು. ಇದು ಮುಂಬೈ ಇಂಡಿಯನ್ಸ್ ಸುಮಾರು ಜನ ಫ್ಯಾನ್ಸ್ಗಳು ಯೋಚನೆ ಮಾಡಿದ್ರೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಬರ್ತಾರಂತ ಹೇಟ್ ರೇಟ್ ಅಂತೂ ಒಂಥರ ಅನ್ಬಿಲೀವೇಬಲ್ ಅಂತ ಹೇಳಬೇಕು. ಆ ರೇಂಜಿಗೆ ಹೇಟ್ ರೇಟ್ ಅಂತೂ ಬರ್ತಾ ಇದೆ. ಇದನ್ನೆಲ್ಲ ನೋಡ್ಬಿಟ್ಟು ಏನು ಹೇಳಿದ್ರೆ ಅಂತಂದ್ರೆ, ಈ ಒಂದು ಫ್ಯಾನ್ ವಾರ್ ಏನು ನಡೀತಾ ಇದೆ, ಹಾರ್ದಿಕ್ ಪಾಂಡ್ಯ ಸ್ಟೇಡಿಯಂ ಎಲ್ಲ ಹೊಡೆದಾಡೋದೆಲ್ಲ ಮಾಡ್ತಾ ಇದೆ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಅವರ ಫ್ಯಾನ್ಸ್. ಅವರವರು ಒಂದು ಸ್ವಲ್ಪ ಚೆನ್ನಾಗೇ ಇದ್ದಾರೆ, ಬಟ್ ಎವ್ರಿಥಿಂಗ್ ಇಸ್ ನಾಟ್ ಓಕೆ ಅಂತ ನಮಗೂ ಕೂಡ ಗೊತ್ತು ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಮಧ್ಯ. ಸೊ ಇದಕ್ಕೊಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ, ಯಾರು ಫ್ಯಾನ್ ವಾರ್ ಎಲ್ಲ ಮಾಡ್ತಾ ಇದ್ದೀರಾ, ಇವರೆಲ್ಲ ಯೋಚನೆ ಮಾಡಬೇಕು ಯಾವ ಕಂಟ್ರಿಗೆ ಅವರು ಆಕ್ಚುಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದ್ರಲ್ವಾ, ನಾವೇನಕ್ಕೆ ಫ್ಯಾನ್ ವಾರ್ ಎಲ್ಲ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಮೋಟಿವೇಶನಲ್ ಡೈಲಾಗ್ ಕೊಟ್ಟಿದ್ದಾರೆ. ಬಟ್ ಈ ಮೋಟಿವೇಶನಲ್ ಡೈಲಾಗ್ಗಳೆಲ್ಲ ಫ್ಯಾನ್ಸ್ಗಳು ಕೇಳ್ಕೊಂಡು, ಅಯ್ಯ ಇದೊಂದೆಲ್ಲ ಡೈಲಾಗ್ ಇವೆಲ್ಲ ನಾವು ಬಿಡ್ತೀವಿ ನೋಡಿ ಡೈಲಾಗ್, ತರಾವರಿ ಡೈಲಾಗ್ ಅಂತ ಹೇಳ್ತಾರೆ. ಸೊ ಅಶ್ವಿನ್ ಅವ್ರಿಗೆ ಯಾಕೆ ಬೇಕಿದೆ, ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು ಅಲ್ವಾ. ಅಪ್ಡೇಟ್ ನಂಬರ್ 4, ಇಂಡಿಯಾದು T20 ವರ್ಲ್ಡ್ ಕಪ್ ಸ್ಕ್ವಾಡ್ ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಅಲ್ಲಿ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಸಾಧ್ಯತೆ ಅಲ್ಲ, ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಅಲ್ಲೇ ಅನೌನ್ಸ್ ಆಗುತ್ತೆ ಅಂತ ಅಪ್ಡೇಟ್ ನಾವು ಕೊಟ್ಟಿದ್ದಾರೆ. ಇನ್ನೂ ಒಂದು ತಿಂಗಳಿದೆ, ನೋಡೋಣ ಯಾರ್ಯಾರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ IPL ಮುಗಿಯೋದ್ರವರೆಗೂ ವೈಟ್ ಮಾಡೋದಕ್ಕಾಗೋದಿಲ್ಲ, ಯಾರ್ಯಾರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇಲ್ಲಿ ಎತ್ತಾಕೊಬೇಕಾಗಿರೋದು ಮಿಡ್ ಆಫ್ ದ IPL ಅಷ್ಟಲ್ಲಿ ಎತ್ತಾಕೊಬೇಕು, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಟ್ಟಲ್ಲಿ ಮಿಡ್ ಆಫ್ ದ IPL ವರ್ಗೂ ಯಾರು ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅವರು ಸೆಲೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಅದಾದ್ಮೇಲೆ ಹೆಂಗಾರ ಪರ್ಫಾರ್ಮ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಸೆಲೆಕ್ಷನ್ಗೆ ಮೇನ್ ಕ್ರೈಟೀರಿಯಾ ಬೇಕಿರೋದು ಮಿಡ್ ಆಫ್ ದ IPL ಸಕಲಾಗಿ ಪರ್ಫಾರ್ಮ್ ಮಾಡ್ಬೇಕಷ್ಟೇ. ಅಪ್ಡೇಟ್ ನಂಬರ್ 5, ಇಲ್ಲಿ ವಿರಾಟ್ ಕೊಹ್ಲಿನ ಸಮರ್ಥಿಸ್ಕೊಂತ ಇದೀನಿ ಅಂತ ಹೇಳಕ್ ಬರಬೇಡಿ. ಇವಾಗ ವೆಂಕಟೇಶ್ ಅಯ್ಯರ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದಂಥವ್ರೇ RCB ವರ್ಸಸ್ KKR ಮ್ಯಾಚ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಪರ್ಫಾರ್ಮ್ ಮಾಡಿದಂಥವ್ರೇ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಪಿಚ್ ಸಿಕ್ಕಾಪಟ್ಟೆ ಬೆಟರ್ ಆಗ್ತಾ ಹೋಯ್ತು, ಹೋಗ್ತಾ ಬ್ಯಾಟಿಂಗ್ ಆಡೋದಕ್ಕೆ ಮಸ್ತಾಗಾಯ್ತು, ಡಬಲ್ ಪೇಸ್ ಇತ್ತು ವಿಕೆಟ್ ಫಸ್ಟ್ ಆಡಬೇಕಾದ್ರೆ. ವಿರಾಟ್ ಕೊಹ್ಲಿ ಅವ್ರು ಏನು ಆಡಿದ್ರು, ವಿರಾಟ್ ಕೊಹ್ಲಿ ಬಗ್ಗೆ ಏನು ಮಾತಾಡಿಲ್ಲ, ಬಟ್ ಅವ್ರು ಹೇಳಿದ್ದು ಇದೇನೆ, ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಹೋಗ್ತಾ ಸಿಕ್ಕಾಪಟ್ಟೆ ಬೆಟರ್ ಆಯಿತು ಅಂತ ವಿಕೆಟ್ ಬ್ಯಾಟಿಂಗ್ ಆಡೋದಕ್ಕೆ. ಸೊ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು, ಸ್ಲೋ ಇನ್ನಿಂಗ್ಸ್ ಆಡ್ತಾರೆ ಅಂತ. ಹೊಡಿಬೇಕು ಇಲ್ಲಾಂದ್ರೆ ಹೋಗಬೇಕು ಇದನ್ನ ಹೇಳ್ತಾ ಇದ್ರಿ. ಸೊ ಹೊಡಿಬೇಕು ಇಲ್ಲಾಂದ್ರೆ ಹೋಗಬೇಕು ಅಂದರೆ ಅಷ್ಟು ಸ್ಕೋರ್ ಬರ್ತಾ ಇರಲಿಲ್ಲ, ಇನ್ನೂ ಈ ನಾಯ ಸೋಲಾಗಿ ಹೋಗ್ಬಿಟ್ಟಿರೋದು. ವಿರಾಟ್ ಕೊಹ್ಲಿ ಏನು ಆಡಿದರೆ ಗೊತ್ತು ನಮಗೂ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕು ಅಂತ. ಬಟ್ ಅವ್ರು ಏನು ಹಿಂಗೆ ಆಡಿದ್ರೆ, ಡಬ್ಬಾ ಥರ ಆಡ್ತಾರೆ, ಅದಾಡ್ತಾರೆ ಅಂತ ಸ್ವಲ್ಪ ಜನ ಕಾಮೆಂಟಲ್ಲಿ ಹಾಕಿದ್ರಿ, ಅದನ್ನು ನೋಡ್ಬಿಟ್ಟು ಹೇಳ್ತಾ ಇರೋದಷ್ಟೇ. ವೆಂಕಟೇಶ್ ಅಯ್ಯರನೇ ಹೇಳ್ತಾ ಇದ್ದಾರೆ ಡಬಲ್ ಬೇಸ್ಟ್ ಇತ್ತು ವಿಕೆಟು ಅಂತ. ಇನ್ನೇನು ಜಾಸ್ತಿ ಹೇಳಿ ಏನು ಪ್ರಯೋಜನ ಇಲ್ಲ ಹೇಟರ್ಸ್ಗಳಿಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾ.